ವೆಲ್ಕಮ್ ಟು ಸವಿನಿಲಯ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾಕ ಬರಲಿಲ್ಲವ ಒಬ್ಬಳ್ಳಿ ಮಾವ. ಇವತ್ತು ಉತ್ತರ ಕರ್ನಾಟಕದ ಡಿಶ್ ಜುಣಕದ ವಡ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ ಕಡಲೆಬೇಳೆ ಇಟ್ಟು 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಅದಕ್ಕೆ ನೀರು ಮಿಕ್ಸ್ ಮಾಡಿ ಒಂದು ತುಂಡು ಬೆಲ್ಲ, ಹುಣಸೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಲಂಪ್ಸ್ ಬರದೇ ಇರೋ ಥರ, ಗಂಟುಗಳು ಆಗದೆ ಇರೋ ಥರ ಕಲಸಿ ಸೈಡ್ಗೆ ಇಟ್ಕೊ. ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ಬೇಯಿಸ್ಕೋಬೇಕು. ಈರುಳ್ಳಿ ಕೆಂಪಗಾಗೋ ತನಕ ಮಾಡ್ಕೋಬೇಕು. ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಂಥ ಖಾರನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೋಬೇಕು. ನಿಂಗಿ 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 ನನ್ನ ನಿದ್ದಿ ಕದ್ದಿ ಅಲ್ಲೇ ನಿಂಗಿ. ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಹಾಕೋದ್ರಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ, ನಮಗೆ ಆರೋಗ್ಯಕರನೂ ಆಗಿರುತ್ತೆ. ಈ ಕಡಲೆಬೇಳೆ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ವಲ್ಲ, ಆ ಮಿಶ್ರಣನ ಇದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಂದ್ರಾಮ ಚಂದ್ರ ಹಯ್ಯಾರೆ ಹಯ್ಯ. ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಗಂಟುಗಳಾಗೋ ಸಾಧ್ಯತೆಗಳಿರುತ್ತೆ. ಗಂಟು ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈ ಡಿಶಲ್ಲಿ ಹೈಲೈಟ್ ಏನಂತಂದರೆ ಕೊತ್ತಂಬರಿ ನಿಮಗೆ 1 ಕಟ್, 2 ಕಟ್, 3 ಕಟ್ ಎಷ್ಟಿದ್ರೂ ಹಾಕಿ ಮಿಕ್ಸ್ ಮಾಡ್ತಾನೇ ಇರೋದು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಸ್ಮೆಲ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಕೊತ್ತಂಬರಿ ಒಂಥರ ಅದು ಈ ಇಸ್ಪೇಟ್ ಕಾರ್ಡ್ಗಳಲ್ಲಿ ಅಥವಾ ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಜೋಕರ್ ಹೆಂಗಿರುತ್ತೆ ಆ ಥರ ಎಲ್ಲ ಡಿಶ್ಗಳಲ್ಲೂ ಸೇರ್ಕೊಂಬಿಡತ್ತೆ. ಈಗ ಇದು ಎಲ್ಲಿ ತನಕ ಬೇಯಿಸ್ಬೇಕು ಅಂತಂದರೆ ತಳ ಬಿಡೋ ತನಕ ಬೇಯಿಸ್ಕೋಬೇಕು. ತಳ ಬಿಟ್ಟರೆ ರೆಡಿಯಾಗಿದೆ ಅಂತ ಅದನ್ನು ಒಂದು ತಟ್ಟೆಗೆ ಎಣ್ಣೆ ಹಚ್ಚಿ ಫ್ಲ್ಯಾಟಾಗಿ ತಟ್ಟಬೇಕು. ತಟ್ಟಿ ಅದ್ರ ಮೇಲೆ ಟಾಪಿಂಗ್ಸ್, ನಮ್ಮ ಇಷ್ಟದ ಟಾಪಿಂಗ್ಸ್, ಕೊತ್ತಂಬರಿ, ಎಳ್ಳು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು, ಹಸಿ ಕೊಬ್ಬರಿ, ಈ ಥರ ಟಾಪಿಂಗ್ಸ್ ಹಾಕ್ಕೊಂಡು ಚೆನ್ನಾಗಿ ತಟ್ಟಿ ಸ್ಕ್ವೇರ್ ಶೇಪ್ಗಳಲ್ಲಿ ಕಟ್ ಮಾಡಿಕೊಂಡ್ರೆ ಎಮ್ಮಿ ಜುಣಕದ ವಡ ರೆಡಿ. ಥ್ಯಾಂಕ್ ಯು.